ಓಕೆ. ಇತ್ತೀಚಿನ ದಿನಗಳಲ್ಲೆಲ್ಲ ಕೋಟ್ ದುನಿಯಾ ಎವ್ರಿ ಡೇ ಒಂದೊಂದು ಕೋಟ್ಸ್ ನಮ್ಮನ್ನು ಇನ್ಸ್ಪೈರ್ ಮಾಡ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವಿರೋದ್ರಿಂದ. ಅದರಲ್ಲಿ ಒಂದೇನೆಂದರೆ ರಿಸ್ಕ್ ತಗೊಳ್ಳದೆ ಫಲ ಇಲ್ಲ ಅಂತ, ರಿಸ್ಕ್ ತಗೊಳ್ಳದೆ ಸಕ್ಸಸ್ ಇಲ್ಲ ಅಂತ. ಬಟ್ ರಿಸ್ಕ್ ಅಂದರೆ ಯಾವ ರೀತಿಯ ರಿಸ್ಕ್ ಅನ್ನೋದನ್ನ ಹೇಳೋದು ಬಹಳ ಕಡಿಮೆ. ಹೌದು ಹೌದು, ಎವ್ರಿಬಡಿ ಸೇಸ್ ಟೇಕ್ ಅ ರಿಸ್ಕ್. ಅಲ್ಲ ಅದೇ ಈಗ ಏನು ಅಂದರೆ ಈಗ ಮಳೆ ಬರ್ತಾ ಇದೆ ಆಚೆ ಕಡೆ ಅಂತ ಸುಮ್ಮನೆ ಹಾಗೆ ಹೋಗ್ಬಿಡೋದು ರಿಸ್ಕ್ ಅಂತ ಹೇಳ್ಬೋದು. ಇಲ್ಲಿ ಇನ್ನು 30 ಸೆಕೆಂಡ್ ಯಾರನ್ನಾದ್ರೂ ಕೇಳಿದ್ರೆ ಒಂದು ಕೊಡೆ ಕೊಡ್ತಾರೆ ನನ್ನ ಕೈಲಿ, ತೊಗೊಂಡೋಗೋಣ ಅನ್ನೋದು ರಿಸ್ಕ್ ಅಂತ ಇಲ್ಲ. ಅದರಲ್ಲಿ ರಿಸ್ಕ್ ಇಲ್ಲ ಅಂತನೂ ಅಲ್ಲ. ಅದು ನೀವು ಸ್ವಲ್ಪ ಪ್ಲ್ಯಾನ್ಡ್ ಆಗಿ ಹೋಗ್ತಾ ಇದ್ದೀರಾ, ದಟ್ ಈಸ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ನೀವು ಮಳೆನಲ್ಲಿ ಇನ್ನೂ ಹೋಗ್ತಾ ಇದ್ದೀರಾ ಎಲ್ಲ ಹೋಗಲಿಕ್ಕೆ ಅಲ್ವಾ, ದಟ್ ಈಸ್ ಸ್ಟಿಲ್ ಅ ರಿಸ್ಕ್. ಹಾಗೆ ನುಗ್ಗಿಬಿಡೋದು ರಿಸ್ಕು. ನೀವು ಒಂದು ನಿಮ್ಮ ಹತ್ರ ಇಲ್ಲ ಅಂದರೂ ಹೈ ಏಜೆನ್ಸಿನಲ್ಲಿ ಯಾರ ಹತ್ರನಾದ್ರೂ ಒಂದು ಕೊಡೆ ಇವತ್ತು ಯಾರು ತಂದಿರ್ತಾರೆ ಕೇಳೋಣ ಅಂತ ಕೇಳ್ಬಿಟ್ಟು ಆ ಕೊಡೆ ತೊಗೊಂಡು ಹೋಗೋದು ಕ್ಯಾಲ್ಕುಲೇಟೆಡ್ ರಿಸ್ಕ್. ಯಾಕಂದರೆ ಇನ್ನೂ ನೀವು ಭರ್ಜರಿ ಮಳೆ ಬಂದು ಕೊಡೆನೇ ಹಾರೋಗ್ಬೋದು, ಯು ಆರ್ ಸ್ಟಿಲ್ ಇನ್ ಅ ರಿಸ್ಕ್, ರೈಟ್? ಬಟ್ ಅಟ್ಲೀಸ್ಟ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಐ ಥಿಂಕ್ ಹೌದು, ಐ ಥಿಂಕ್ ದ ಮಿಸ್ಟೇಕ್ ವಿತ್ ಅ ಲಾಟ್ ಆಫ್ ಸ್ಟಾರ್ಟಪ್ಸ್ ಟುಡೇ ಇಸ್ ಓವರ್ ಹೈಪ್ಡ್ ರಿಸ್ಕ್. ಐ ಡೋಂಟ್ ಥಿಂಕ್ ದಟ್ ಈಸ್ ವೈಸ್. ಓಕೆ. ಉದ್ಯಮ ಅಂತ ಶುರು ಮಾಡಬೇಕು ಅಂದರೆ ಒಂದು ಕೋರ್ ಸ್ಟ್ರೆಂತ್ ಇರಬೇಕು, ಏನೇನು ನಮಗೆ ಗೊತ್ತಿರಬೇಕು, ತಿಳುವಳಿಕೆ ನಮಗೆ ಯಾವ್ಯಾವ ವಿಷಯದಲ್ಲಿರಬೇಕು. ಸುಮಾರು ಒಂದು ಉದ್ಯಮ ಅಂದಾಗ ಅದರಲ್ಲಿ ಎಲ್ಲ ಬಂದ್ಬಿಡುತ್ತೆ. ನೀವು ಲೀಗಲ್, ಫೈನಾನ್ಸ್, ಸೇಲ್ಸ್, ಇಂಜಿನಿಯರಿಂಗ್, ಪೀಪಲ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹ್ಯೂಮನ್ ರಿಸೋರ್ಸಸ್, ಎಲ್ಲದೂ ಬರುತ್ತೆ. ಅದರಿಂದ ಸ್ವಲ್ಪ ವಿತೌಟ್ ಎಕ್ಸ್ಪೀರಿಯನ್ಸ್ ಈಗ ಸುಮಾರು ಜನ 20 year olds ಅಲ್ಲಿ ಹೋಗ್ತಾರೆ. ಲೈಕ್ ಆಲ್ಮೋಸ್ಟ್ ಈ ಕಾಲೇಜಿಂದ ಹೊರಗಡೆ ಬರ್ತಿದ್ದಂಗೆ ಒಂದು ಸಂಸ್ಥೆ ಕಟ್ಟೋದು ಸುಮಾರು ಕಡೆ ಆಗಿದೆ. ಈವನ್ US ಅಲ್ಲಿ ಮೆಟಾ, ಫೇಸ್ಬುಕ್ ವಾಸ್ ಬಿಲ್ಟ್ ದಟ್ ವೇ. ಒಳ್ಳೆಯ ವಿಷಯ ಅಂದರೆ ನಮ್ಮ ಬೆಂಗಳೂರಲ್ಲೂ ಈಗ ಹ್ಯಾಕರ್ ಹೌಸ್ ಅದು ಇದು ಸುಮಾರು ಇದೆ. HSR ಇಂದ್ರನಗರಲ್ಲೆಲ್ಲ ಎಲ್ಲ 16 to 25 ವರ್ಷ ಒಳಗಿನ ಯಂಗ್ ಪೀಪಲ್. ಬಟ್ ನನಗನ್ಸೋದು ಅದು ಒಂದು ಕಂಪ್ನಿ ಕಟ್ಟಬೇಕಾದ್ರೆ ಆಪ್ಟಿಮಿಸಮ್ ಇಸ್ ಇಂಪಾರ್ಟೆಂಟ್. ಅವರಿಗೆ ಆಪ್ಟಿಮಿಸಮ್ ವೆರಿ ಹೈ ಇರುತ್ತೆ. ಈಗ ನನ್ನ ಏಜಿಗೆ ಆಲ್ರೆಡಿ ಆಪ್ಟಿಮಿಸಮ್ ವಿಲ್ ಬಿ ಸ್ಲೈಟ್ಲಿ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅನ್ನಲ್ಲ. ನಾನು ಇವಾಗ ಸುಮ್ಮನೆ ನುಗ್ಗೋದೇ ಇಲ್ಲ. ಸೊ ಆಪ್ಟಿಮಿಸಮ್ ಕಮ್ಮಿ ಇರುತ್ತೆ ಸ್ವಲ್ಪ. ಆಪ್ಟಿಮಿಸಮ್ ಅನ್ನೋದಕ್ಕಿಂತ ಐ ವಿಲ್ ಟೇಕ್ ಎ ಕ್ಯಾಲ್ಕುಲೇಟೆಡ್ ರಿಸ್ಕ್. ಅವರು ರಿಸ್ಕ್ ನುಗ್ಗಕ್ಕೆ ರೆಡಿ ಇರ್ತಾರೆ. ಬಟ್ ನೀವು ಕೇಳಿದ ಪ್ರಶ್ನೆಗೆ ದ ಕೋರ್ ಸ್ಟ್ರೆಂತ್ ಬಿಲ್ಡ್ ಆಗೋದು ನೀವು ಅಟ್ಲೀಸ್ಟ್ ಒಂದು 5 ವರ್ಷ ಯಾವುದಾದ್ರೂ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿದಾಗ, 5 ವರ್ಷ ಇಲ್ದಲೇ ಇರ್ಬೋದು, 1 ವರ್ಷ 2 ವರ್ಷ ಇರ್ಬೋದು. ಬಟ್ ಯಾವುದಾದ್ರೂ ಒಂದು ಕಂಪ್ನಿನಲ್ಲಿ ನೀವು ಕೆಲಸ ಮಾಡಿದಾಗ ಅದರಲ್ಲಿ ಒಂದು ಲೀಗಲ್ ಸಿಸ್ಟಮ್ಸ್ ಹೇಗಿದೆ, ಸುಮಾರು ಕಂಪ್ನಿಗಳು ಎಲ್ಲ ಚೆನ್ನಾಗಿ ಮಾಡಿ ಕಾಂಟ್ರಾಕ್ಟ್ಸ್, ಲೀಗಲ್ ಕಾಂಟ್ರಾಕ್ಟ್ ಸರಿ ಇಲ್ದಲೆ ಫೌಂಡರ್ಸಿಗೆ ಏನೂ ದುಡ್ಡು ಸಿಗ್ದಲೇ ಇರೋ ಅಂಥ ಪರಿಸ್ಥಿತಿಗಳಾಗಿದೆ. ಫೌಂಡರ್ಸ್ ಜೈಲ್ಗೆ ಹೋಗಿರೋ ಪರಿಸ್ಥಿತಿ ಇದೆ. ಯಾವುದಾದ್ರೂ ಒಂದು ಸಮ್ ಡಿವಿಯೇಷನ್, ಈಗ ನಾವು ಪ್ರೈವೇಟ್ ಲಿಮಿಟೆಡಲ್ಲಿ ಲಯಬಿಲಿಟಿ ಕಮ್ಮಿ ಇರುತ್ತೆ, ಪಾರ್ಟ್ನರ್ಶಿಪ್ಪಾಗಿ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ, ರೈಟ್? ಲಯಬಿಲಿಟೀಸ್ ಅರ್ಥ ಮಾಡ್ಕೊಂಡಲೆ ಆ ಥರ ತುಂಬ ಅವೆಲ್ಲ ಒಂದು ದೊಡ್ಡ ಆಘಾತ ಆಗೋಂಥ ಪರಿಸ್ಥಿತಿಗಳು. ಸೊ ಐ ಥಿಂಕ್ ಏನು ಟೈಮ್ ಈಸ್, ಈಗ ಮೆಕ್ಡೊನಾಲ್ಡ್ಸ್ ಸ್ಟಾರ್ಟ್ ಮಾಡಿದವರು 52 years ವೆನ್ ಹಿ ಸ್ಟಾರ್ಟೆಡ್, ರೈಟ್? ಸೊ ಏನು ಇಷ್ಟು ಬೇಗನೆ ಮಾಡಬೇಕು ಅಂತ ಇಲ್ಲ. ಒಂದು 2 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು. ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿ, HR ಮೇಯ್ನು ಪೀಪಲ್. ಯಾವುದೇ ಒಂದು ಸಂಸ್ಥೆ ಕಟ್ಟಬೇಕು ಅಂದರೆ ಈಗ ಎರಾನಲ್ಲಿ ಸ್ವಲ್ಪ ಇಟ್ ಈಸ್ ಚೇಂಜಿಂಗ್ ಅ ಬಿಟ್, ಬಟ್ ಸ್ಟಿಲ್ ಐ ಥಿಂಕ್ ಇಟ್ ವಿಲ್ ನೆವರ್ ಗೋ ಅವೇ. ಒಂದು ಏನು ನಾವು ಪೀಪಲ್ ಆ್ಯಂಡ್ ಹ್ಯೂಮನ್ ರಿಸೋರ್ಸಸ್ ಅಂತೀವಿ, ಹೌ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಯುವರ್ ಪೀಪಲ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಅದ್ರ ಬಗ್ಗೆ ಒಂದು ಟ್ರೈನಿಂಗ್ ಸಿಗೋದು ನೀವು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಿದಾಗ. ನೀವು ಈಗ ನಾನೇ ವೆನ್ ಐ ಸ್ಟಾರ್ಟೆಡ್ ಫಸ್ಟ್ ಟೈಮ್ ಐ ವಾಸ್ ಹಾರ್ಡ್ಲಿ 24, ರೈಟ್? 24-25 ಮಧ್ಯ ಇದ್ದೆ. ಸೊ ಬುಕ್ಗಳನ್ನ ತುಂಬ ಓದ್ತಾ ಇದ್ದೆ ಅವಾಗೆಲ್ಲ. ಈ ವಿಡಿಯೋ ಪಾಡ್ಕ್ಯಾಸ್ಟ್ಗಳೆಲ್ಲ ಕಮ್ಮಿ. ಬಟ್ ಬುಕ್ಸ್ ಓದ್ಕೊಂಡು ಸುಮಾರು ಆಟೋಬಯೋಗ್ರಫೀಸ್ ಓದ್ತಾ ಇದ್ದೆ. ಸೊ ಬೇರೆಯವ್ರ ಕಂಪ್ನಿಗಳ ಬಗ್ಗೆ ನೀವು ತಿಳ್ಕೊಂಡು ಕೂಡ ನೀವು ಅದನ್ನು ಕಲ್ತ್ಕೋಬೋದು. ಬಟ್ ನಥಿಂಗ್ ಲೈಕ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್. ಸೊ ಕೋರ್ ಸ್ಟ್ರೆಂತಲ್ಲಿ ಮೇಯ್ನ್ ನಾನು ಹೇಳೋದು ಒಂದು ಈ ಪರ್ಸ್ಯುಯೇಷನ್ ಸ್ಕಿಲ್ ಬೇಕು. ನೆಗೋಷಿಯೇಷನ್ ಅಂತ ಅಲ್ಲ. ನೆಗೋಷಿಯೇಷನ್ ಅಂದರೆ ನಾನು ನಿಮ್ಮ ಹತ್ರ ವಾದ ಮಾಡಿ ಏನೋ ಒಂದು ಗೆಲ್ಲೋದು. ಓಕೆ. ಆದರೆ ಪರ್ಸ್ಯುಯೇಷನ್ ಅಂದರೆ ನನಗೆ ಬೇಕಾಗಿದ್ದನ್ನು ನಿಮ್ಮಲ್ಲಿ ಹೆಂಗಾದರೂ ಮಾಡಿ ನಾನು ಅದನ್ನು ಇನ್ಫ್ಲೂಯೆನ್ಸ್ ಮಾಡ್ತೀನಲ್ಲ. ವಾದ ಅಲ್ಲ, ಇನ್ಫ್ಲೂಯೆನ್ಸ್ ಮಾಡಿ
ತಗೊಳೋದು ಇರುತ್ತಲ್ಲ, ಅದು ಐ ಥಿಂಕ್ ದಟ್ ಪರ್ಸುವೇಷನ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಏಕೆಂದರೆ ನೀವು ಇನ್ವೆಸ್ಟರ್ ಹತ್ರ ಇರ್ಬೋದು, ನಿಮ್ಮ ಕೋಫೌಂಡರ್ ಹತ್ರ ಇರ್ಬೋದು, ನಿಮ್ಮ ಫಸ್ಟ್ ಎಂಪ್ಲಾಯಿ ಹೂ ವಾಂಟ್ಸ್ ಟು ಜಾಯಿನ್ ಯು ಆರ್ ಹೂ ಡಸಂಟ್ ವಾಂಟ್ ಟು ಜಾಯಿನ್ ಯು ಬಟ್ ಯು ವಾಂಟ್ ದೆಮ್. ಸೊ ಯು ಡೋಂಟ್ ವಾಂಟ್ ಎನಿ ಕಾನ್ಫ್ಲಿಕ್ಟ್ ಇನ್ ಎನಿ ಆಫ್ ದೀಸ್ ಕೇಸಸ್. ಖುಷಿಯಾಗಿ ಮಾಡಬೇಕು. ಸೊ ಆ ಪರ್ಸುವೇಷನ್ ಸ್ಕಿಲ್ಸ್ ಈಸ್ ವೆರಿ ನೆಸೆಸರಿ. ಅದನ್ನು ಡೆವಲಪ್ ಮಾಡ್ಕೋಬೇಕು. ಮತ್ತು ಐ ಥಿಂಕ್ ವರ್ಕಿಂಗ್ ವಿತ್ ಪೀಪಲ್ ಈಸ್ ರಿಲೇಟೆಡ್ ಟು ಬೋತ್ ಪರ್ಸುವೇಷನ್ ಆ್ಯಂಡ್ ಜನರಲ್ ಪೀಪಲ್ ಸ್ಕಿಲ್ಸ್ ಬೇಕು. ಮತ್ತು ಫೈನಾನ್ಸ್ ಇಸ್ ಅ ಎಸೆನ್ಷಿಯಲ್ ಸ್ಕಿಲ್. ಬಟ್ ಇವನ್ ನಾನು ಸ್ಟಾರ್ಟ್ ಮಾಡಿದಾಗ ನನಗೆ ಫೈನಾನ್ಸ್ ಏನೂ ಗೊತ್ತಿಲ್ಲ. ನಾನು ಬಿಗಿನಿಂಗಲ್ಲೇ ಹೇಳಿದೆ, ನಾನು ಈಗಲೂ ಕೂಡ ಐ ಫೀಲ್ ಲೈಕ್ ಐ ಆಮ್ ಸ್ಟಿಲ್ ನೋವೀಸ್ ಇನ್ ಫೈನಾನ್ಸ್. ನಿಮ್ಮ ಏಂಜಲ್ ಇನ್ವೆಸ್ಟರ್ಸ್ ಯಾರಾಗಿದ್ರು? ಇಲ್ಲ, ನಮಗೆ ಫಸ್ಟ್ ಕಂಪ್ನಿನಲ್ಲಿ ಅಷ್ಟೇ. ನಾನು ಕಂಪ್ಲೀಟ್ಲಿ ಹೈಮೆಂಟ್ಸ್ ಇಸ್ ಅ ಬೂಟ್ ಸ್ಟ್ರಾಪ್ಡ್ ಕಂಪನಿ. ಹಾಗಾಗಿ ದೆರ್ ವಾಸ್ ನೋ ಏಂಜಲ್ ಬಟ್ ಐ ಹ್ಯಾಡ್ ವಂಡರ್ಫುಲ್ ಮೆಂಟರ್ಸ್. ನನಗೆ ಸುಮಾರು ಜನ, ಕೆ ಗಣೇಶ್, ಭರತ್ ವಿಜಯ್, ಸುಮಾರು ಜನ ಮೆಂಟರ್ಸ್ ಇದ್ದಾರೆ. ನಿಮಗೆ ಯಾರು ಕೇಳದೆ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಅವ್ರ ಫ್ಯಾಮಿಲಿನೇ ಇನ್ವೆಸ್ಟರ್ಸ್ ಆಗಿರ್ತಾರೆ. ಅಮ್ಮ ಏಂಜಲ್ ಆಗಿರ್ತಾರೆ, ಅಪ್ಪ ಏಂಜಲ್ ಆಗಿರ್ತಾರೆ. ಇಲ್ಲ ಅಂದರೆ ಫಾರ್ ದ ಗುಡ್ ಆರ್ ಬ್ಯಾಡ್, ಫ್ರಮ್ ಅ ಫಿನಾನ್ಷಿಯಲ್ ಇದರಲ್ಲಿ ವಿ ಫುಲ್ಲಿ ಕಂಪ್ಲೀಟ್ಲಿ ವಿ ಹ್ಯಾಡ್ ಟು ಬಿಲ್ಡ್ ಆನ್ ಅವರ್ ಓನ್. ಪೇರೆಂಟ್ಸ್ ಟೀಚರ್ಸ್ ಆಗಿದ್ದರು. ಅವಾಗಿನ ಟೀಚರ್ಸ್ ಸ್ಯಾಲ್ರಿ ಎಲ್ಲ ತುಂಬ ಕಮ್ಮಿ. ಹಾಗಾಗಿ ನಮ್ಮ ಮನೆ ಪರಿಸ್ಥಿತಿ ಅಷ್ಟೇ ಇದ್ದಿದ್ದು. ಸೊ ಏಂಜಲ್ ಆಗಿ ನಾನು ಬೂಟ್ ಸ್ಟ್ರಾಪ್ ಮಾಡಿದ್ದರಿಂದ ನಾನು ಎಲ್ಲಿಂದನೂ ದುಡ್ಡು ಹೂಡಿಕೆ ತೊಗೊಳ್ಲಿಲ್ಲ. ಬಟ್ ಐ ಥಿಂಕ್ ಫಿನಾನ್ಸ್, ನಾನು ಈ ಕೋರ್ ಸ್ಟ್ರೆಂತಿಂದ ಹೇಳಬೇಕು ಅಂದರೆ, ಫೈನಾನ್ಸ್ ರೈಸ್ ಮಾಡೋದು ಇಟ್ ಈಸ್ ಅ ನೆಗೋಷಿಯೇಷನ್ ಸ್ಕಿಲ್, ರೈಟ್? ಬಟ್ ಐ ಥಿಂಕ್ ಫಿನಾನ್ಸ್, ನಾನು ಹೇಳ್ತಾ ಇರೋದು ಜಸ್ಟ್ ನಿಮಗೆ ಲೆಕ್ಕಾಚಾರ ಗೊತ್ತಾಗಬೇಕು. ಯಾವ ಥರ ಎಲ್ಲಿ ದುಡ್ಡು ಬರ್ತಾ ಇದೆ, ಎಲ್ಲಿ ದುಡ್ಡು ಹೋಗ್ತಾ ಇದೆ ಅಂತ. ಸುಮಾರು ಜನ ಈ ಯೂನಿಟ್ ಎಕನಾಮಿಕ್ಸ್ ಅಂತ ವೆಂಚರ್ ಕ್ಯಾಪಿಟಲ್ನಲ್ಲಿ ತುಂಬ ಮಾತಾಡ್ತಾರೆ. ಯೂನಿಟ್ ಎಕನಾಮಿಕ್ಸ್ ಅಂದರೆ ಏನೂ ಇಲ್ಲ. ಈಗ ನಿಮ್ಮ ಒಂದು ದಿನದ ಪ್ರಾಫಿಟ್ ಲಾಸ್ ನೋಡೋದಕ್ಕೆ ನಿಮ್ಗೆ ಆಗುತ್ತಾ? ಈಗ ನೀವೇನೋ ಒಂದು, ಈಗ ಊಬರ್ ಇರ್ಬೋದು ಅಥವಾ ಓಲಾ ರ್ಯಾಪಿಡೋ ಥರದ ಕಂಪ್ನಿ ಇರ್ಬೋದು, ಒಂದು ರೈಡಲ್ಲಿ ನೀವು ಪ್ರಾಫಿಟ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಯೂನಿಟ್ ಎಕನಾಮಿಕ್ಸ್. ಒಂದು ಬುಕ್ಕಿಂಗ್ ಬಂದಾಗ ನಿಮಗೆ ಅದರಿಂದ ನಿಮಗೆ ಒಂದು ಲಾಸ್ ಆಗ್ತಾ ಇದೆಯಾ, ಪ್ರಾಫಿಟ್ ಆಗ್ತಿದೆಯಾ, ಮಲ್ಟಿಪ್ಲೈಡ್ ಬೈ ಥೌಸಂಡ್ಸ್ ಆಫ್ ರೈಡ್ಸ್. ಎಷ್ಟರ ಮಟ್ಟಿಗೆ ಈಗ ಅದು ಹೆಂಗೆ ಅಂದರೆ, ಇಲ್ಲಪ್ಪ ಬರೀ $2 ಲಾಸ್ ಅನ್ಬೋದು ಒಂದು ರೈಡಲ್ಲಿ. ಒಂದು ದಿನಕ್ಕೆ 20,000 ರೈಡ್ ಆಗಬೇಕಾದ್ರೆ ಎವ್ರಿ ಡೇ ಯು ಆರ್ ಮೇಕಿಂಗ್ 40,000 ಲಾಸ್. ಕರೆಕ್ಟ್, ರೈಟ್? ಸೊ ದಟ್ ವಿಲ್ ಕಾಂಪೌಂಡ್ ವೆರಿ ಕ್ವಿಕ್ಲಿ. ನೀವು ದುಡ್ಡಿದೆ ಅಂತ ಅದಕ್ಕೆ ಮಾರ್ಕೆಟಿಂಗಿಗೆ ಹಾಕ್ಕೊಂಡು $2, $3 ಆಗುತ್ತೆ, $4 ಆಗುತ್ತೆ. ಸಡನ್ಲಿ ಯು ಆರ್ ಸಿಟ್ಟಿಂಗ್ ಇನ್ ಕ್ರೋರ್ಸ್ ಆಫ್ ಲಾಸ್. ಸೊ ಸುಮಾರು ಸ್ಟಾರ್ಟಪ್ಸಲ್ಲಿ ಯೂನಿಟ್ ಎಕನಾಮಿಕ್ಸ್ ಇಸ್ ಸ್ಟಿಲ್ ನಾಟ್ ಲೈಕ್ ಪ್ರಾಫಿಟಬಲ್ ಫ್ರಮ್ ಅ ಎಬಿಟಾ ಪಾಯಿಂಟ್. ಸೊ ಇದು ಏನು ಇವತ್ತು ನಡೀತಾ ಇದೆ, ಈಗ ಲಾಸ್ಟ್ 10 ವರ್ಷದಲ್ಲಿ ಇಂಡಿಯಾ ಬಿಲ್ಟ್ ಕಂಪನೀಸ್ ಇನ್ ದಟ್ ಮೋಡ್. ದುಡ್ಡು ಸಿಗ್ತಾ ಇದೆ ಅಂದ್ಬಿಟ್ಟು ವಿ ಆರ್ ಬರ್ನಿಂಗ್, ಮಾರ್ಕೆಟಿಂಗಿಗೆ ಹಾಕೋದು. ಈಗ ಯಾರಾದರೂ ಆಗಲಿ, ಈಗ ಸುಮಾರು ಜನ ಬಿಸ್ನೆಸ್ ಮಾಡಿರೋರು, ಬಿಸ್ನೆಸ್ ಫ್ಯಾಮಿಲೀಸ್ ಇದೆ ನಮ್ಮಲ್ಲಿ. ಈಗ ಬೆಂಗಳೂರಲ್ಲೇ ಆಗಲಿ, ಚಿಕ್ಕಪೇಟೆ, ವಿ ವಿ ಪುರಂ, ಅಲ್ಲೆಲ್ಲ ಆಂಟ್ರಪ್ರನರ್ಸೇ ಅಂತ ಅಂದ್ಕೊಳ್ಳಿ. ಬಟ್ ಔಟ್ ಆಫ್ ನೀಡ್ ವರ್ಸಸ್ ಔಟ್ ಆಫ್ ಡಿಸೈರ್, ರೈಟ್? ಅಷ್ಟೇ ಡಿಫ್ರೆನ್ಸು. ಅವ್ರು ಬಿಸ್ನೆಸ್ ಮಾಡ್ತಾಯಿದ್ರು, ಇವ್ರು ಬಿಸ್ನೆಸ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ನಂಗೆ ಈಗ ಆಂಟ್ರಪ್ರನರ್ಶಿಪ್ ವಾಟ್ ವಿ ಕಾಲ್. ಬಟ್ ಅಲ್ಲಿ ಯೂನಿಟ್ ಎಕನಾಮಿಕ್ಸ್ ಎಂದೂ ರಾಂಗ್ ಆಗಿಲ್ಲ. ಏನಕ್ಕೆ ಅಂದರೆ ಅವ್ರ ಬದುಕಕ್ಕೋಸ್ಕರ ಅವರು ಬಿಸ್ನೆಸ್ ನಡೆಸ್ತಾ ಇದ್ರು ಅಲ್ವಾ? ಈಗ ಬಟ್ ಅವರ ತಿಳ್ಕೊಂಡಿರೋದು ಇಟ್ ಈಸ್ ಸ್ಟಿಲ್ ವೆರಿ ಗುಡ್. ಬೈ ಟು ಬೈ ಲೆಕ್ಕ ಇರುತ್ತೆ. ಹೌದು. ಅವ್ರಿಗೆ ನೀವು ಎನಿ ಡೇ ಕೇಳಿ, ಅದು ಅವರು ಎಷ್ಟು ದೊಡ್ಡ ಕಂಪ್ನಿ, ಅವರು ದೊಡ್ಡ ಏನೋ ಒಂದು ಅಂಗಡಿ ಮಾಡಿರ್ಬೋದು ಅಥವಾ ಬಿಸ್ನೆಸ್ ನಡೆಸ್ತಾ ಇರ್ಬೋದು, ಕೋಟ್ಯಾಂತರ ರೂಪಾಯಿದು, ಎಲ್ಲಿ ಏನಿದೆ ಅಂತ ಅವ್ರಿಗೆ ಫುಲ್ ಕಂಟ್ರೋಲ್ ಇರುತ್ತೆ. ಸೊ ಬಟ್ ಈ ಸ್ಟಾರ್ಟಪ್ಸ್ ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ಈ ಸಂಸ್ಥೆಗಳು ಆ ಥರ ಕಟ್ತಾನೂ ಇಲ್ಲ ಆ ಥರ. ಹಂಗಾಗಿ ಆ ಹಿಡಿತ ಹೋಗೇ ಕೂಡ ಸುಮಾರು ಜನ IPO ಅನೌನ್ಸ್ ಮಾಡ್ತಾರೆ, IPO ಹೋಗೋಕ್ಕೆ ಆಗಲ್ಲ. ಏನಕ್ಕೆ ಅಂದರೆ ಅಲ್ಲಿ ಕಂಟ್ರೋಲೇ ಇರಲ್ಲ. ಅಲ್ಲಿ ಸುಮಾರು ಎಲ್ಲೋ ಒಂದು ಕಡೆ ಎಬಿಟಾ ಅಚೀವ್ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಇನ್ನೊಂದು ಕಡೆ ಮಾರ್ಕೆಟಿಂಗ್ ಮೆಟ್ರಿಕ್ಸ್ ಸರಿ ಇರೋದಿಲ್ಲ. ಸೊ ಇನ್ವೆಸ್ಟರ್, ಸ್ಟಾಕ್ ಮಾರ್ಕೆಟ್ ಇಸ್ ಬ್ರೂಟಲ್. ದೇವಿಲ್ಲ, ಎಲ್ಲರೂ ಕೇಳ್ತಾರೆ, ಯಾವ ಥರ ಕ್ಯಾಕ್ ಎಷ್ಟಿದೆ ನಿಮ್ಮದು, ಹೆಂಗೆ ಕಸ್ಟಮರ್ ತೊಗೊತಾ ಇದ್ದೀರಾ, ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂತ. ಆ ಆನ್ಸರ್ಸೇ ಇಲ್ಲ ಅಂದಾಗ ನೀವು ಅಲ್ಲಿ IPO ಮಾಡಲಿಕ್ಕಾಗಲ್ಲ. ಬಟ್ ನಾನಿದು ಹೇಳ್ತಾ ಇರೋದು, ನೀವು 10 ವರ್ಷದಲ್ಲಿ ನಾನು ಕಂಪ್ನಿ ದೊಡ್ಡದಾಗುತ್ತೆ, 20 ವರ್ಷದಲ್ಲಿ IPO ಹೋಗುತ್ತೆ ಅನ್ನೋದಕ್ಕಿಂತ ಇವತ್ತು ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಬೇಸಿಕ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಏನಿದೆ ದುಡ್ಡಿನ ವಿಷಯದಲ್ಲಿ, ಅಷ್ಟು ಫ್ರಮ್ ಡೇ ಒನ್ ಯು ಹ್ಯಾವ್ ಟು ಹ್ಯಾವ್ ಕಂಟ್ರೋಲ್. ಬರ್ತಿದೆ ಎಷ್ಟು ಹೋಗ್ತಿದೆ ಅನ್ನೋದಂತೂ ತಿಳ್ಕೊ. ಡೇ ಒನ್ ಯು ಹ್ಯಾವ್ ಟು ಹ್ಯಾವ್ ಕಂಟ್ರೋಲ್. ಇನ್ಫ್ಯಾಕ್ಟ್ ಒನ್ ಆಫ್ ಮೈ ಬೆಸ್ಟ್ ಅಕೌಂಟಿಂಗ್ ಪರ್ಸನ್ ಕರೆಂಟ್ಲಿ ವಾಸ್ ಮೈ ಲೈಕ್ ಹಿ ವಾಸ್ ಆಲ್ಸೋ ಆಂಟ್ರಪ್ರಿನರ್. ಹಾಗಾಗಿ ಹಿ ಈಸ್ ವೆರಿ ಗುಡ್. ಬಟ್ ತುಂಬ ಮುಂಚೆ ಒಬ್ಬರು ಲೇಡಿ ಇದ್ದರು 2018-19 ಟೈಮಲ್ಲಿ.
ಐ ಥಿಂಕ್ ಶಿ ವಾಸ್ ವೆರಿ ಗುಡ್ ಬಿಕಾಸ್ ಆಫ್ ಹರ್. ಈಗ ಹೋಮ್ ಎನ್ವೈರ್ಮೆಂಟಲ್ಲಿ ಹೆಂಗಸರು ಸುಮಾರು ಎಲ್ಲ ಹಿಡಿತದಲ್ಲಿ ಇಟ್ಟಿರ್ತಾರೆ. ಲೈಕ್ ದಟ್ ಟ್ರಾನ್ಸ್ಲೇಟ್ಸ್ ಟು ಈವನ್ ಆಫೀಸ್. ನಾನು ತಮಾಷೆಯಾಗಿ ಹೇಳ್ತಾ ಇಲ್ಲ ಅದನ್ನು, ಐ ಆಮ್ ಟೆಲಿಂಗ್ ಇಟ್ ಇನ್ ಅ ವೆರಿ ಸೀರಿಯಸ್ ವೆಯ್ಟ್, ಗ್ರಾವಿಟಾಸ್ ದೇರ್. ಏಕೆಂದರೆ ಐ ಥಿಂಕ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಥಿಂಕಿಂಗ್ ದಟ್ ಯು ಆರ್ ಟೆಕ್ನಿಕಲಿ, ನಾನು ಫೈನಾನ್ಸ್ ಓದಿದ್ದೀನಿ, ನನಗೆಲ್ಲ ಗೊತ್ತು ಎಕ್ಸೆಲ್ ಶೀಟಲ್ಲಿ ಅನ್ನೋದಕ್ಕಿಂತ ಎನಿ ಡೇ ಏನು ಕೇಳಿದ್ರು ಹೇಳೋಷ್ಟು ಏನು ಕಂಟ್ರೋಲ್ ಇರುತ್ತಲ್ಲ, ಅದರಿಂದ ಬರೋ ಕಾನ್ಫಿಡೆನ್ಸೇ ಬೇರೆ. ಐ ಥಿಂಕ್ ಕೋರ್ ಸ್ಟ್ರೆಂತ್ ಆಗಿ ಫೈನಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಸೇಲ್ಸ್ ಆ್ಯಂಡ್ ನೆಗೋಷಿಯೇಷನ್ ಇಸ್ ಇಂಪಾರ್ಟೆಂಟ್, ಪೀಪಲ್ ಇಸ್ ವೆರಿ ಇಂಪಾರ್ಟೆಂಟ್. ಲವ್ಲಿ. ಈ ಸೇಲ್ಸ್ಗೆ ಬರೋಣ, ಮಾರ್ಕೆಟಿಂಗಿಗೂ ಬರೋಣ, ಅದಕ್ಕೆ ಮುಂಚೆ ಪೀಪಲಿಗೆ ಬಂದ್ಬಿಡೋಣ.